ಈ ಬಾರಿ ಬಿಸಿಲು ಜಾಸ್ತಿ ಇತ್ತು, ಈ ಬಾರಿ ಮಳೆನೂ ಜಾಸ್ತಿ ಆಗಿದೆ, ಜೊತೆಗೆ ಚಳಿನೂ ಕೂಡ ಜಾಸ್ತಿ ಇರುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳಿತ್ತು. ಅದರ ಜೊತೆಗೆ ಈ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಚಳಿಯನ್ನು ಕೂಡ ವಿಪರೀತವಾಗಿ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ಚಂಡಮಾರುತದ ಪರಿಣಾಮ, ವಾಯುಭಾರ ಕುಸಿತದಿಂದ ಆಗುವಂಥ ಚಂಡಮಾರುತ ಏನಿದೆ, ಕರುನಾಡಿಗೂ ಕೂಡ ಈಗ ಫೆಂಗಲ್ನ ಎಫೆಕ್ಟ್ ತಟ್ಟಿದೆ. ಜಡಿ ಜಡಿ ಮಳೆ ಇದೆ, ಮೈ ನಡುಗಿಸುವಂಥ ಚಳಿ ಇದೆ. ಇನ್ನೂ 2 ದಿನ ಚಳಿ ಮಳೆ ಅಂತಿದ್ದಾರೆ. ಚಳಿ ಇನ್ನೂ ಜಾಸ್ತಿ ಆಗುತ್ತೆ. ಬೆಂಗಳೂರಿನಲ್ಲಿ ಕೋಲ್ಡೇಜ್ ಡೇ ರೆಕಾರ್ಡ್ ಬ್ರೇಕ್ ಅನ್ನು ಮಾಡಿಬಿಟ್ಟಿದೆ. ಕೋಲ್ಡೆಸ್ಟ್ ರೆಕಾರ್ಡು. ಸೊ 3 ವರ್ಷದ ಬಳಿಕ ದಾಖಲೆಯ ಚಳಿ ಈಗ. ಸೊ 2 ದಿನ ಇದೇ ಪರಿಸ್ಥಿತಿ ಅಂತಿದ್ದಾರೆ. ಅದು ಮುಗಿದ ಮೇಲೂ ಏನು ಕಡಿಮೆ ಆಗೋದಿಲ್ಲ. ಅದ್ರ ಬಗ್ಗೆ ವರದಿ ಇದೆ ನೋಡಿ ರಾಜ್ಯದ್ದು. ಕರುನಾಡಿಗೂ ತಟ್ಟಿದ ಫೆಂಗಲ್ ಎಫೆಕ್ಟ್. ಜಡಿ ಜಡಿ ಮಳೆ, ಮೈ ನಡುಗಿಸುವ ಚಳಿ. ಬೆಂಗಳೂರಲ್ಲಿ 2 ದಿನ ಚಳಿ ಮಳೆ. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದ್ದು 108 ಅವಾಂತರಗಳನ್ನೇ ಸೃಷ್ಟಿಸಿದೆ. ಅದರ ಎಫೆಕ್ಟ್ ಕರುನಾಡಿಗೂ ತಟ್ಟಿದೆ. ಮೊನ್ನೆಯಿಂದ ಸುರಿಯುತ್ತಿರುವ ಜಡಿ ಮಳೆ, ಮೈ ಕೊರೆಸುವ ಚಳಿಗೆ ಜನ ಹೈರಾಣಾಗಿದ್ದಾರೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು, ವಾಹನ ಸವಾರರು ಪರದಾಡಿದ್ದಾರೆ. ಬೆಂಗಳೂರಲ್ಲಿ ಜಿಟಿ ಮಳೆ ಜೊತೆಗೆ ಮೋಡ ಕವಿದ ವಾತಾವರಣವಿತ್ತು. ಜಿಲ್ಲೆಗಳಲ್ಲಿ ಮಳೆ ಜೊತೆ ಶೀತ ಗಾಳಿ ಬೀಸುತ್ತಿದೆ. ಹೀಗಾಗಿ ಕೆಲವೆಡೆ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಕೋಲ್ಡೆಸ್ಟ್ ಡೇ ರೆಕಾರ್ಡ್ ಬ್ರೇಕ್. 3 ವರ್ಷದ ಬಳಿಕ ದಾಖಲೆಯ ಚಳಿ. ಇನ್ನು ಫೆಂಗಲ್ ಸೈಕ್ಲೋನ್ ಚಳಿಗೆ ಬೆಂಗಳೂರಿಗರು ನಡುಗಿದ್ದು, ಡಿಸೆಂಬರ್ 1 ಹಾಗೂ ಡಿಸೆಂಬರ್ 2ರಲ್ಲಿ ದಾಖಲೆಯ ಉಷ್ಣಾಂಶ ಇಳಿಕೆಯಾಗಿದೆ. ಬುಧವಾರ ಅಥವಾ ಗುರುವಾರ ರಾಜಧಾನಿ ಬೆಂಗಳೂರು ಸಹಜ ಸ್ಥಿತಿಗೆ ಬರಲಿದೆ ಅಂತ ಹವಾಮಾನ ತಜ್ಞ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಲ್ಲಿ 2 ದಿನ ಜಡಿ ಮಳೆಯ ಜೊತೆ ವಿಪರೀತ ಚಳಿ ಇರಲಿದೆ. ಡಿಸೆಂಬರ್ನಲ್ಲಿ ರಾತ್ರಿ ವೇಳೆಯಲ್ಲಿ ಇರುವ ಚಳಿ ಹಗಲಲ್ಲಿ ಇರಲಿದೆ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಏನಂದ್ರೆ ಉಷ್ಣತಾಮಾನ ಬಹಳ ಕಡಿಮೆ ಆಗತಿ. ಹಗಲಿ ಹೊತ್ತಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 22ರಿಂದ 23 ಡಿಗ್ರಿ ಸೆಂಟಿಗ್ರೇಡ್ ಆಗಬಹುದು. ಕನಿಷ್ಠ ಉಷ್ಣಾಂಶ ಮುಂಜಾನೆ ಸುಮಾರು 20 ಡಿಗ್ರಿ ಸೆಂಟಿಗ್ರೇಡ್ ಆಗಬಹುದು. ಆದ್ದರಿಂದ ಒಂದು 3 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟ ವ್ಯತ್ಯಾಸ ಇರುವುದರಿಂದ ನಮ್ಗೆ ರಾತ್ರಿ ಹೊತ್ತಿನಲ್ಲಿ ಏನು ನಾವು ಚಳಿಯನ್ನು ಅನುಭವಿಸ್ತೀವಲ್ಲ, ಅದೆಲ್ಲ ಹಗಲಿ ಹೊತ್ತಿನಲ್ಲೇ ನಮಗೆ ಚಳಿ ಅನಿಸುತ್ತೆ. ಅದರಿಂದ ಇನ್ನೂ 2 ದಿವಸದವರೆಗೂ ಹಗಲಿನ ಹೊತ್ತಿನಲ್ಲಿ ಚಳಿ ಇರಬಹುದು. ನಂತರ ಬುಧವಾರದಿಂದ ಮಳೆ ಪ್ರಮಾಣ ಪೂರಾ ಕಡಿಮೆ ಆಗಿದೆ. ಬುಧವಾರ ಗುರುವಾರದಿಂದ ಬಿಸಿಲು ಬೀಳೋ ಚಾನ್ಸ್ ಇದೆ. ಬೆಂಗಳೂರಿನಲ್ಲಿ ಏನು ಅಲರ್ಟ್ ಕೊಡ್ತಿದ್ದಿಲ್ಲ ನಾವು, ಅಷ್ಟೊಂದೇನು ಮಳೆ ಆಗಲಿಲ್ಲ. ಒಂದೆಡೆ ಮಳೆ, ಮತ್ತೊಂದೆಡೆ ಟ್ರಾಫಿಕ್ ಕಿರಿಕಿರಿ. ಭಾರೀ ಸಂಚಾರ ದಟ್ಟಣೆಗೆ ಸವಾರರು ಹೈರಾಣು. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಮಳೆಯ ಮಧ್ಯೆ ಟ್ರಾಫಿಕ್ ಜಾಮ್ ಕಿರಿಕಿರಿಗೆ ವಾಹನ ಸವಾರರು ಬೇಸತ್ತು ಹೋಗಿದ್ದಾರೆ. ಏರ್ಪೋರ್ಟ್ನಿಂದ ಹೆಬ್ಬಾಳ ಕಡೆಗೆ ವಾಹನಗಳ ಸ್ಲೋ ಮೂವಿಂಗ್ ದೃಶ್ಯ ಕಂಡುಬಂತು. ಶಾಲೆಗಳಿಗೆ ಮಕ್ಕಳನ್ನ ಬಿಡಲು ಹೊರಟ ಪೋಷಕರು ಪರದಾಡಿದ್ರು. ಇತ್ತ ಮೆಜೆಸ್ಟಿಕ್, ಓಕಳಿಪುರಂ, ಮಾಗಡಿ ರೋಡ್ ಸುತ್ತಮುತ್ತಲೂ ಇದೇ ದೃಶ್ಯಗಳು ಕಂಡುಬಂತು. ಮಳೆ ಅವಾಂತರ, ಮನೆಗೋಡೆ ಕುಸಿತ. 2 ವೃದ್ಧರು ಪ್ರಾಣಾಪಾಯದಿಂದ ಪಾರು. ಜೆಜೆ ನಗರದಲ್ಲಿ ಮಳೆ ಅವಾಂತರಕ್ಕೆ ಮನೆಗೋಡೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 2 ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಗೋಡೆ ಕುಸಿಯುತ್ತಿದ್ದಂತೆ ಕಸ್ತೂರಿ, ಲೋಕೇಶ್ ಎಂಬುವರು ಚೀರಾಡಿದ್ದಾರೆ. ಕೂಡಲೇ ಅಕ್ಕಪಕ್ಕದ ನಿವಾಸಿಗಳು ಓಡಿ ಬಂದು 2ರನ್ನ ರಕ್ಷಿಸಿದ್ದಾರೆ. ಚಂಡಮಾರುತ ನೆರೆಯ ರಾಜ್ಯ ತಮಿಳುನಾಡಲ್ಲಿ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಸೈಲೆಂಟ್ ಆಗಿ ಎಫೆಕ್ಟ್ ಅನ್ನ ನೀಡ್ತಾ ಇದೆ. ಕಳೆದ 2 ದಿನಗಳಿಂದ ಮಳೆ ಸತತವಾಗಿ ಸುರಿತಾ ಇದೆ. ಚಡಿ ಮಳೆ ಎಫೆಕ್ಟ್ ಬೆಂಗಳೂರಿನಲ್ಲಿ ಈಗ ಅವಾಂತರವೊಂದನ್ನು ಸೃಷ್ಟಿ ಮಾಡಿದೆ. ಗಮನಿಸ್ತಾ ಇದ್ದೀರಿ, ಇದು ಜೆಜೆ ನಗರದಲ್ಲಿರುವಂತಹ ಆಗಿರುವಂತಹ ಘಟನೆ. ಜೆಜೆ ನಗರ ಮುಖ್ಯ ರಸ್ತೆ ಏನಿತ್ತು, ಮುಖ್ಯ ರಸ್ತೆಯಲ್ಲಿ ಕಳೆದ ಒಂದು 20-25 ವರ್ಷಗಳಿಂದ ವಾಸಿಸ್ತಾ ಇದ್ದಂತಹ ರುದ್ರ ಮನೆ ಏನಿತ್ತು, ಈಗ ಸದ್ಯ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ರಾತ್ರಿ 12 ಗಂಟೆ ಸುಮಾರಿಗೆ ಮನೆ ಕುಸಿದೆ. ಮನೆ ಒಳಗಡೆನೆ 2 ಕೂಡ ಇದ್ರು. ಆ 2 ವೃದ್ಧರು ಬಚಾವಾಗಿದ್ದಾರೆ. ಯಾಕಂದ್ರೆ ದೊಡ್ಡ ಕಲ್ಲುಗಳಿದ್ವು, ಚಾವಣಿ ಇತ್ತು, ಎಲ್ಲವೂ ಕೂಡ ಅವರ ಮೇಲೆ ಕುಸಿತಿತ್ತು. ಕೂಡಲೇ 12 ಗಂಟೆ ಸುಮಾರಿಗೆ ಘಟನೆ ಆಗ್ತಾ ಇದ್ದಾಗೇನೆ ಕೂಗಿಕೊಂಡಿದ್ದಾರೆ. ತಕ್ಷಣ ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳು ಅಥವಾ ಸ್ಥಳೀಯರು ಏನಿದ್ರು ಅವರೆಲ್ಲರೂ ಸೇರಿ ಅವರನ್ನು ಆಚೆ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿದ್ರು. ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅವರಿಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಮಳೆ ಎಫೆಕ್ಟ್ ಏನಿತ್ತು, ತುಂತುರು ಮಳೆ, ಚಡಿ ಮಳೆ ಹಿನ್ನೆಲೆಯಲ್ಲಿ ಮಣ್ಣಿನ ಗೋಡೆ ಮನೆ ಆಗಿದ್ದಂಥ ಕಾರಣಕ್ಕಾಗಿ ಅದು ಅದರ ಎಫೆಕ್ಟನ್ನು ನೀಡಿದೆ. ಸೊ ಆ ಕಾರಣಕ್ಕಾಗಿಯೇ ಏಕಾಏಕಿ ಕುಸಿದಿದೆ. ಜಿಲ್ಲೆಗಳಲ್ಲೂ ಮರೆಯಾದ ಸೂರ್ಯ. ತುಂತುರು ಮಳೆ, ಚಳಿಯೋ ಚಳಿ. ಫೆಂಗಲ್ ಚಂಡಮಾರುತ ಎಫೆಕ್ಟ್ ರಾಮನಗರ ಜಿಲ್ಲೆಗೂ ತಟ್ಟಿದೆ.
ಜಿಲ್ಲೆಯಾದ್ಯಂತ ರಾತ್ರಿಯಿಂದಲೇ ಜಿಟಿ ಮಳೆ ಸುರಿಯುತ್ತಿದ್ದು ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಳೆಯ ನಡುವೆಯೇ ಶಾಲಾ ಕಾಲೇಜಿಗೆ ಹೋಗುವ ಪರಿಸ್ಥಿತಿ ಉಂಟಾಗಿದೆ. ಕೆಲ ಖಾಸಗಿ ಶಾಲೆಗಳಿಗೆ ಸ್ವಯಂ ಪ್ರೇರಿತ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ರಾಮನಗರ ಜಿಲ್ಲೆಗೂ ಕೂಡ ತಟ್ಟಿರುವಂಥದ್ದು. ಈಗಾಗಲೇ ತಡರಾತ್ರಿಯಿಂದಲೂ ಕೂಡ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಅಲ್ಲಲ್ಲಿ ಸಾಕಷ್ಟು ಮಳೆಯಿಂದ ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. ಈಗಾಗಲೇ ತಡರಾತ್ರಿಯಿಂದ ಸುರಿತಾ ಇರುವಂಥ ಜಿಟಿ ಮಳೆಗೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರಿಗೂ ಕೂಡ ತೊಂದರೆ ಉಂಟಾಗಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ಇವತ್ತು ಯಾವುದೇ ರೀತಿಯ ರಜೆಯನ್ನು ಘೋಷಣೆ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಮಳೆಯಲ್ಲೇ ನೆನೆದುಕೊಂಡು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಬೈಕ್ಗಳನ್ನು ಬಿಟ್ಟು ಎಲ್ಲರೂ ಕೂಡ ಬಸ್ಗಳ ಮೊರೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಬಸ್ಗಳು ಕೂಡ ಸಾಕಷ್ಟು ರಶ್ ಆಗ್ತಾ ಇದೆ. ಬೆಂಗಳೂರಿಗೆ ಹೋಗುವಂಥವ್ರು, ಬೇರೆ ಬೇರೆ ಕಡೆಗೆ ಹೋಗುವಂಥವ್ರು ಎಲ್ಲರೂ ಕೂಡ ಬಸ್ಗಳಿಗೆ ಹತ್ತೋದಕ್ಕೆ ಪರದಾಟವನ್ನು ಕೂಡ ನಡೆಸ್ತಾ ಇರುವಂಥದ್ದು. ಇನ್ನು ನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವಂಥವ್ರು, ವ್ಯಾಪಾರ ವಹಿವಾಟ ಮಾಡುವಂಥವ್ರಿಗೂ ಕೂಡ ಈ ಒಂದು ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಬೆಳಗ್ಗೆನೇ ಸಾಕಷ್ಟು ರೀತಿಯ ಅದರ ಫುಟ್ಪಾತ್ನಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದ್ವು. ಆದರೆ ಮಳೆಯಿಂದಾಗಿ ಎಲ್ಲವೂ ಕೂಡ ಇಂದು ಸ್ತಬ್ಧವಾಗಿರುವಂಥದ್ದು. ಇನ್ನು ಕೆಲ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ಸ್ವಯಂ ಘೋಷಿತವಾಗಿ ರಜೆಯನ್ನು ಕೊಟ್ಕೊಂಡಿವೆ. ಆ ನಿಟ್ಟಿನಲ್ಲಿ ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯ ರಜೆಯನ್ನು ಘೋಷಣೆ ಮಾಡಿಲ್ಲ. ಅದು ಒಂದು ರೀತಿ ಗೊಂದಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಬಯಲುಸೀಮೆ ಕೋಲಾರದಲ್ಲಿ ಮಲೆನಾಡಿನ ವಾತಾವರಣ ನಿರ್ಮಾಣವಾಗಿದೆ. ಕಳೆದ 3-4 ದಿನಗಳಿಂದ ಮೋಡ ಕವಿದ ವಾತಾವರಣ, ಶೀತ ಗಾಳಿ ಜೊತೆಗೆ ಜಿಟಿ ಮಳೆಯಾಗ್ತಿದೆ. ದಿನನಿತ್ಯದ ಕೆಲಸಗಳಿಗೆ ತೊಂದರೆ ಅನುಭವಿಸುವಂತಾಗ್ತಿದೆ. ಜನ ಬೆಚ್ಚನೆಯ ಉಡುಪುಗಳ ಮೊರೆ ಹೋಗಿದ್ದಾರೆ. ಇನ್ನು ಕಟಾವಿಗೆ ಬಂದ ಬೆಳೆಗಳು ನೆಲಕಚ್ಚು ಆತಂಕ ರೈತರದ್ದಾಗಿದೆ. ಫಂಗಲ್ ಚಂಡಮಾರುತದ ಎಫೆಕ್ಟು ಬಯಲುಸೀಮೆ ಕೋಲಾರ ಜಿಲ್ಲೆಗೂ ತಟ್ಟಿದೆ. ನಾವೀಗ ದೃಶ್ಯಗಳಲ್ಲಿ ನೋಡೋದಾದರೆ ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ಮಲೆನಾಡಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಬಯಲುಸೀಮೆ ಕೋಲಾರದಲ್ಲಿ ಕಳೆದ 3 ದಿನಗಳಿಂದ ಶೀತಗಾಳಿ ಹಾಗೂ ತುಂತುರು ಮಳೆ ಆಗ್ತಾ ಇರ್ತಕ್ಕಂಥದ್ದು. ಪರಿಣಾಮ ಈಗ ಮಲೆನಾಡಿನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕಳೆದ 3 ದಿನಗಳಿಂದ ಕೋಲಾರದಲ್ಲಿ ಮೋಡ ಕವಿದ ವಾತಾವರಣ ಜೊತೆಗೆ ಒಂದಷ್ಟು ಮಂಜಿನ ರೀತಿಯಲ್ಲಿ ಮಳೆ ಆಗ್ತಾ ಇರ್ತಕ್ಕಂಥದ್ದು ಕೋಲಾರದ ಜನರನ್ನು ಅಕ್ಷರಶಃ ಏನು ಮಲೆನಾಡಿನ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರಿಂದಾಗಿ ಏನು ಶೀತಗಾಳಿ ಒಂದು ಕಡೆ ಜೊತೆಗೆ ಸೋನೆ ಮಳೆ ಮತ್ತೊಂದು ಕಡೆ. ಇದರಿಂದಾಗಿ ವಾಹನ ಸವಾರರು ಕೂಡ ಪರದಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಏನು ಮುಂಗಾರು ಕೈ ಕೊಟ್ಟ ಬಳಿಕ ಒಂದಷ್ಟು ಮಳೆಯಿಂದಾಗಿ ಅಷ್ಟೋ ರಾಗಿಯನ್ನು ಜೊತೆಗೆ ದ್ವಿದಳ ಧಾನ್ಯಗಳನ್ನು ರೈತರು ಕಷ್ಟಪಟ್ಟು ಬೆಳೆದಿದ್ರು. ಆದರೆ ಈಗ ಇನ್ನೇನು ಫಸಲು ಕೈಗೆ ಬರುವಂಥ ಸಮಯದಲ್ಲಿ ಈ ಒಂದು ಚಂಡಮಾರುತದ ಎಫೆಕ್ಟು ರೈತರಿಗೆ ಅಡ್ಡ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಅಷ್ಟೋ ಬಂದಿದ್ದಂಥ ಬೆಳೆ ಈಗ ನೆಲಕ್ಕೆ ಸೇರ್ತಕ್ಕಂಥದ್ದು. ಇನ್ನೇನು ರಾಗಿ ತೆನೆಯನ್ನು ಕೊಯ್ದು ರಾಗಿಯನ್ನು ಮನೆ ತುಂಬಿಸ್ಕೊಳ್ಳುವಂಥ ದಿನಗಳಲ್ಲಿ ಈಗ ಜಡಿ ಮಳೆ ಹಿಡಿದಿರ್ತಕ್ಕಂಥದ್ದು. ಇದರಿಂದಾಗಿ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ತುಂತುರು ಮಳೆಯಾಗ್ತಿದೆ. ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ವಿಪರೀತ ಚಳಿ, ಶೀತಗಾಳಿ ಇರುವ ಕಾರಣ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಮಾರ್ಗಸೂಚಿ ಬಿಡುಗಡೆಗೊಳಿಸಿದ್ದಾರೆ. ಫೆನ್ಜಲ್ ಸೈಕ್ಲೋನ್ ಅಬ್ಬರಕ್ಕೆ ಈಗಾಗಲೇ ಕೂಡ ತಮಿಳುನಾಡು ತತ್ತರಿಸ್ತಾ ಇದೆ. ಆಂಧ್ರ ಪ್ರದೇಶ ಸೇರಿದಂತೆ ಬಹುತೇಕ ಕರಾವಳಿ ಭಾಗದ ರಾಜ್ಯಗಳಲ್ಲಿ ಯಥೇಚ್ಛವಾದಂಥ ಮಳೆ ಆಗ್ತಿದೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಕೂಡ ಮಳೆ ಆಗ್ತಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಜಿಟಿಯಾದಂತಹ ಮಳೆ, ಅಂದರೆ ಕಳೆದ 2 ದಿನಗಳಿಂದಲೂ ಕೂಡ ತುಂತುರು ಮಳೆ ಆಗ್ತಿದೆ. ಹಾಗಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ಕೂಡ ಅತಿಯಾದ ಚಳಿ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ಈ ಸೈಕ್ಲೋನ್ ಎಫೆಕ್ಟ್ನ ಮಳೆ ನಿರಂತರವಾಗಿ ಬರುತ್ತಿರುವಂತಹ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ PN ರವೀಂದ್ರ ಅವರು ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಈಗಾಗಲೇ ಕೂಡ ಹೊರಗಡೆ ಬರಬೇಕು ಅಂತಂದರೆ ತಲೆ ಮೇಲೆ ಟೋಪಿ ಇರಬೇಕು, ಇಲ್ಲ ಛತ್ರಿ ಇರಬೇಕು, ಜರ್ಕಿನನ್ನು ಧರಿಸಿ ಹೊರಗಡೆ ಬರಬೇಕು. ಅಂತಹ ಪರಿಸ್ಥಿತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಜಿಟಿಯಾದಂತಹ ಮಳೆ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಜನ ಇವತ್ತು ಚಳಿಗೆ ಒಂದು ರೀತಿ ನಡುಗ್ತಾ ಇದ್ದಾರೆ, ಮಳೆಗೆ ಪರದಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿದೆ. ಈಗಾಗಲೇ ಕೂಡ ಆರೋಗ್ಯ ಇಲಾಖೆ ಕೂಡ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಇಲ್ಲಿರುವಂತಹ ನಾಗರಿಕರು, ಅದರಲ್ಲೂ ಕೂಡ ವಯೋವೃದ್ಧರು, ಮಕ್ಕಳು, ಬಾಣಂತಿಯರು, ಗರ್ಭಿಣಿಯರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ರೀತಿಯ ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಿದೆ. ಇನ್ನು ಮೈಸೂರು, ಚಾಮರಾಜನಗರ, ಮಂಡ್ಯ ಸೇರಿದಂತೆ ಹಲವೆಡೆ ಇವತ್ತು ಸ್ಕೂಲ್ಗೆ ರಜೆ ಘೋಷಿಸಲಾಗಿತ್ತು. ಈ ಮಧ್ಯೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಭಾರೀ ಮಳೆ ಎಚ್ಚರಿಕೆ ನೀಡಲಾಗಿದೆ. ಚಾಮರಾಜನಗರ, ಕೊಡಗು, ಮೈಸೂರು,
ರಾಮನಗರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದ್ದು ಬೆಂಗಳೂರು ನಗರ, ಗ್ರಾಮಾಂತರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಏನಾದರೂ ಆಗಲಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಯಾರೂ ಆಮೇಲೆ ನೋಡೋಕ್ಕೆ ಬರೋಲ್ಲ ನಿಮ್ಮನ್ನು. ಬಿಸಿನೀರು ಕುಡೀರಿ, ಚೆಂದಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಬೆಚ್ಚಗೆ ಇಟ್ಕೊಳ್ಳಿ. ಚಳಿ ಮಳೆ ಎರಡೂ ಇದೆ, ಇನ್ನೂ ಚಳಿ ಜಾಸ್ತಿ ಆಗುತ್ತೆ. ಮನೇಲಿ ಮಕ್ಕಳಿದ್ರೆ ಭಾಳ ಚೆನ್ನಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅವರನ್ನು. ವಯಸ್ಸಾದವ್ರ ಬಗ್ಗೆ ಇನ್ನೂ ಗಮನ ಹರಿಸ್ಕೊಂಡು ನೋಡ್ಕೊಳ್ಳಿ. ಭಾಳ ಹೆಂಗೆ ಅಪ್ಸೆಟ್ ಆಗಿಬಿಡುತ್ತೆ ಗೊತ್ತಾಗಲ್ಲ.